ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಬಂಧನ ಆಗಿದೆ. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭೈರತಿ ಬಸವರಾಜ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿರೋದು ಮಾಜಿ ಮಂತ್ರಿಯ ಕುಟುಂಬಸ್ಥರೊಂದಿಗೆ ಆರ್ ಅಶೋಕ್ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಶಾಸಕರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಆರ್ ಅಶೋಕ್. ಈಗಾಗಲೇ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದೆ. ಅದರ ಜೊತೆಯಲ್ಲೇ ಅವರಿಗೆ ಹೃದಯ ಸಂಬಂಧಿ ಒಂದಷ್ಟು ಕಾಯಿಲೆಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆಂಜಿಯೋಗ್ರಾಮ್ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಒಂದಷ್ಟು ಆತಂಕಕ್ಕೊಳಗಾಗೋದು ಸಹಜ. ಆ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿರಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಈಗ ಆರ್ ಅಶೋಕ್ ಭೇಟಿ ಕೊಟ್ಟಿರೋದು, ಭೇಟಿ ಕೊಟ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು, ಯಾವ ಕಾರಣಕ್ಕೆ, ಏನೇನು ಮಾತುಕತೆಗಳನ್ನ ನಡೆಸಿದ್ರು, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಏನು ಇತ್ತೀಚೆಗಷ್ಟೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಶಾಸಕ ಭೈರತಿ ಬಸವರಾಜ್ ಅವ್ರನ್ನ ಬಂದು ಶರಣಾಗತಿಯಾಗಿದ್ರು. ಸೊ ಪೊಲೀಸರು ಅವ್ರನ್ನ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ಭೈರತಿ ಅಥವಾ ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸಕ್ಕೆ ಇವತ್ತು ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬಿಜೆಪಿ ಶಾಸಕರನ್ನ ಅಥವಾ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಬಹಳಷ್ಟು, ಅದು ಮುನಿರತ್ನ ಅವ್ರ ಕೇಸ್ ಆಗಿರ್ಬೋದು ಅಥವಾ ಭೈರತಿ ಬಸವರಾಜ್ ಅವ್ರ ಕೇಸ್ ಆಗಿರ್ಬೋದು, ಸೊ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಅವ್ರ ಇಲ್ದೇ ಅಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದು, ಪರವಾಗಿ ನಾವಿದ್ದೇವೆ, ಅದು ಕಾನೂನು ಪ್ರಕಾರ ಮುಂದೆ ಏನಾಗುತ್ತೋ ಆಗ್ಲಿ ಅನ್ನುವಂತ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೈರತಿ ಬಸವರಾಜ್ ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬದವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ರು. ಸೊ ಮುಂದೆ ಏನೆಲ್ಲ ಮಾಡಬಹುದು ಕಾನೂನಿನ ಪ್ರಕಾರ ಆ ರೀತಿಯಾಗಿ ಮಾಡೋಣ, ಸೊ ಯಾರು ಕೂಡ ಧೈರ್ಯಗೆಡೋದು ಬೇಡ ಅನ್ನುವಂತ ಒಂದಷ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಇವತ್ತು ಅಶೋಕ್ ಅವ್ರು ಮಾಡಿದ್ರು. ಸೊ ಕೇವಲ ಆರ್ ಅಶೋಕ್ ಅವರು ಅಷ್ಟೇ ಅಲ್ಲ, ಇನ್ನಷ್ಟು ನಾಯಕರು ಕೂಡ ಭೈರತಿ ಬಸವರಾಜ್ ಅವರ ಕುಟುಂಬವನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪವನ್ನ ಮಾಡಿದ್ರು. ಸೊ ಇದು ಅದೇ ನಿಟ್ಟಿನಲ್ಲಿ ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಎಫ್ಐ ಆಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರನ್ನ ಯಾವ ರೀತಿಯಾಗಿ ಕಾನೂನಿನ ಮೋರೆ ಮೂಲಕ ಬಿಡಿಸ್ಕೋಬಹುದು ಅನ್ನೋಂತ ಎಲ್ಲ ಚರ್ಚೆಗಳನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ಆಲ್ ರೈಟ್ ಚಂದ್ರು, ಥ್ಯಾಂಕ್ ಯು ಡೀಟೇಲ್ಸ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಬಂಧನ ಆಗಿದೆ. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭೈರತಿ ಬಸವರಾಜ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿರೋದು ಮಾಜಿ ಮಂತ್ರಿಯ ಕುಟುಂಬಸ್ಥರೊಂದಿಗೆ ಆರ್ ಅಶೋಕ್ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಶಾಸಕರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಆರ್ ಅಶೋಕ್. ಈಗಾಗಲೇ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದೆ. ಅದರ ಜೊತೆಯಲ್ಲೇ ಅವರಿಗೆ ಹೃದಯ ಸಂಬಂಧಿ ಒಂದಷ್ಟು ಕಾಯಿಲೆಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆಂಜಿಯೋಗ್ರಾಮ್ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಒಂದಷ್ಟು ಆತಂಕಕ್ಕೊಳಗಾಗೋದು ಸಹಜ. ಆ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿರಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಈಗ ಆರ್ ಅಶೋಕ್ ಭೇಟಿ ಕೊಟ್ಟಿರೋದು, ಭೇಟಿ ಕೊಟ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು, ಯಾವ ಕಾರಣಕ್ಕೆ, ಏನೇನು ಮಾತುಕತೆಗಳನ್ನ ನಡೆಸಿದ್ರು, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಏನು ಇತ್ತೀಚೆಗಷ್ಟೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಶಾಸಕ ಭೈರತಿ ಬಸವರಾಜ್ ಅವ್ರನ್ನ ಬಂದು ಶರಣಾಗತಿಯಾಗಿದ್ರು. ಸೊ ಪೊಲೀಸರು ಅವ್ರನ್ನ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ಭೈರತಿ ಅಥವಾ ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸಕ್ಕೆ ಇವತ್ತು ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬಿಜೆಪಿ ಶಾಸಕರನ್ನ ಅಥವಾ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಬಹಳಷ್ಟು, ಅದು ಮುನಿರತ್ನ ಅವ್ರ ಕೇಸ್ ಆಗಿರ್ಬೋದು ಅಥವಾ ಭೈರತಿ ಬಸವರಾಜ್ ಅವ್ರ ಕೇಸ್ ಆಗಿರ್ಬೋದು, ಸೊ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಅವ್ರ ಇಲ್ದೇ ಅಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದು, ಪರವಾಗಿ ನಾವಿದ್ದೇವೆ, ಅದು ಕಾನೂನು ಪ್ರಕಾರ ಮುಂದೆ ಏನಾಗುತ್ತೋ ಆಗ್ಲಿ ಅನ್ನುವಂತ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೈರತಿ ಬಸವರಾಜ್ ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬದವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ರು.
ಸೊ ಮುಂದೆ ಏನೆಲ್ಲ ಮಾಡಬಹುದು ಕಾನೂನಿನ ಪ್ರಕಾರ ಆ ರೀತಿಯಾಗಿ ಮಾಡೋಣ. ಸೊ ಯಾರು ಕೂಡ ಧೈರ್ಯಗೆಡೋದು ಬೇಡ ಅನ್ನುವಂತ ಒಂದಷ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಇವತ್ತು ಅಶೋಕ್ ಅವ್ರು ಮಾಡಿದ್ರು. ಸೊ ಕೇವಲ ಆರ್ ಅಶೋಕ್ ಅವರು ಅಷ್ಟೇ ಅಲ್ಲ, ಇನ್ನಷ್ಟು ನಾಯಕರು ಕೂಡ ಬೈರತಿ ಬಸವರಾಜ್ ಅವರ ಕುಟುಂಬವನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪವನ್ನ ಮಾಡಿದ್ರು. ಸೊ ಇದು ಅದೇ ನಿಟ್ಟಿನಲ್ಲಿ ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಎಫ್ಐ ಆಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರನ್ನ ಯಾವ ರೀತಿಯಾಗಿ ಕಾನೂನಿನ ಮೋರೆ ಮೂಲಕ ಬಿಡಿಸ್ಕೋಬಹುದು ಅನ್ನೋಂತ ಎಲ್ಲ ಚರ್ಚೆಗಳನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಅಶ್ವಿನಿ. ಆಲ್ ರೈಟ್ ಚಂದ್ರು, ಥ್ಯಾಂಕ್ ಯು ಡೀಟೇಲ್ಸ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಬಂಧನ ಆಗಿದೆ. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬೈರತಿ ಬಸವರಾಜ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿರೋದು ಮಾಜಿ ಮಂತ್ರಿಯ ಕುಟುಂಬಸ್ಥರೊಂದಿಗೆ ಆರ್ ಅಶೋಕ್ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಶಾಸಕರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಆರ್ ಅಶೋಕ್. ಈಗಾಗಲೇ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಬಂಧನ ಆಗಿದೆ. ಅದರ ಜೊತೆಯಲ್ಲೇ ಅವರಿಗೆ ಹೃದಯ ಸಂಬಂಧಿ ಒಂದಷ್ಟು ಕಾಯಿಲೆಗಳು ಇದೆ ಅನ್ನುವಂತ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆಂಜಿಯೋಗ್ರಾಮ್ ಪರೀಕ್ಷೆಯನ್ನ ಕೂಡ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಒಂದಷ್ಟು ಆತಂಕಕ್ಕೊಳಗಾಗೋದು ಸಹಜ. ಆ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿರಬಹುದು ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಈಗ ಆರ್ ಅಶೋಕ್ ಭೇಟಿ ಕೊಟ್ಟಿರೋದು, ಭೇಟಿ ಕೊಟ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು, ಯಾವ ಕಾರಣಕ್ಕೆ, ಏನೇನು ಮಾತುಕತೆಗಳನ್ನ ನಡೆಸಿದ್ರು, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಏನ್ ಇತ್ತೀಚೆಗಷ್ಟೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಶಾಸಕ ಬೈರತಿ ಬಸವರಾಜ್ ಅವ್ರನ್ನ ಬಂದು ಶರಣಾಗತಿಯಾಗಿದ್ರು. ಸೊ ಪೊಲೀಸರು ಅವ್ರನ್ನ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ಬೈರತಿ ಅಥವಾ ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸಕ್ಕೆ ಇವತ್ತು ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬಿಜೆಪಿ ಶಾಸಕರನ್ನ ಅಥವಾ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಬಹಳಷ್ಟು, ಅದು ಮುನಿರತ್ನ ಅವ್ರ ಕೇಸ್ ಆಗಿರ್ಬೋದು ಅಥವಾ ಬೈರತಿ ಬಸವರಾಜ್ ಅವ್ರ ಕೇಸ್ ಆಗಿರ್ಬೋದು, ಸೊ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಅವ್ರ ಇಲ್ದೇ ಅಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದು, ಪರವಾಗಿ ನಾವಿದ್ದೇವೆ, ಅದು ಕಾನೂನು ಪ್ರಕಾರ ಮುಂದೆ ಏನಾಗುತ್ತೋ ಆಗ್ಲಿ ಅನ್ನುವಂತ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬೈರತಿ ಬಸವರಾಜ್ ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬದವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ರು. ಸೊ ಮುಂದೆ ಏನೆಲ್ಲ ಮಾಡಬಹುದು ಕಾನೂನಿನ ಪ್ರಕಾರ ಆ ರೀತಿಯಾಗಿ ಮಾಡೋಣ. ಸೊ ಯಾರು ಕೂಡ ಧೈರ್ಯಗೆಡೋದು ಬೇಡ ಅನ್ನುವಂತ ಒಂದಷ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಇವತ್ತು ಅಶೋಕ್ ಅವ್ರು ಮಾಡಿದ್ರು. ಸೊ ಕೇವಲ ಆರ್ ಅಶೋಕ್ ಅವರು ಅಷ್ಟೇ ಅಲ್ಲ, ಇನ್ನಷ್ಟು ನಾಯಕರು ಕೂಡ ಬೈರತಿ ಬಸವರಾಜ್ ಅವರ ಕುಟುಂಬವನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪವನ್ನ ಮಾಡಿದ್ರು. ಸೊ ಇದು ಅದೇ ನಿಟ್ಟಿನಲ್ಲಿ ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಎಫ್ಐ ಆಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರನ್ನ ಯಾವ ರೀತಿಯಾಗಿ ಕಾನೂನಿನ ಮೋರೆ ಮೂಲಕ ಬಿಡಿಸ್ಕೋಬಹುದು ಅನ್ನೋಂತ ಎಲ್ಲ ಚರ್ಚೆಗಳನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಅಶ್ವಿನಿ. ಆಲ್ ರೈಟ್ ಚಂದ್ರು, ಥ್ಯಾಂಕ್ ಯು ಡೀಟೇಲ್ಸ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಬಂಧನ ಆಗಿದೆ. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬೈರತಿ ಬಸವರಾಜ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿರೋದು ಮಾಜಿ ಮಂತ್ರಿಯ ಕುಟುಂಬಸ್ಥರೊಂದಿಗೆ ಆರ್ ಅಶೋಕ್ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಶಾಸಕರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಆರ್ ಅಶೋಕ್. ಈಗಾಗಲೇ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಬಂಧನ ಆಗಿದೆ. ಅದರ ಜೊತೆಯಲ್ಲೇ ಅವರಿಗೆ ಹೃದಯ ಸಂಬಂಧಿ ಒಂದಷ್ಟು ಕಾಯಿಲೆಗಳು ಇದೆ ಅನ್ನುವಂತ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆಂಜಿಯೋಗ್ರಾಮ್ ಪರೀಕ್ಷೆಯನ್ನ ಕೂಡ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಒಂದಷ್ಟು ಆತಂಕಕ್ಕೊಳಗಾಗೋದು ಸಹಜ. ಆ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿರಬಹುದು ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಈಗ ಆರ್ ಅಶೋಕ್ ಭೇಟಿ ಕೊಟ್ಟಿರೋದು, ಭೇಟಿ ಕೊಟ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು, ಯಾವ ಕಾರಣಕ್ಕೆ, ಏನೇನು ಮಾತುಕತೆಗಳನ್ನ ನಡೆಸಿದ್ರು, ಡೀಟೇಲ್ಸ್ ಏನಿದೆ?
ಅಶ್ವಿನಿ, ಏನ್ ಇತ್ತೀಚೆಗಷ್ಟೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಶಾಸಕ ಬೈರತಿ ಬಸವರಾಜ್ ಅವ್ರನ್ನ ಬಂದು ಶರಣಾಗತಿಯಾಗಿದ್ರು. ಸೊ ಪೊಲೀಸರು ಅವ್ರನ್ನ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ಬೈರತಿ ಅಥವಾ ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸಕ್ಕೆ ಇವತ್ತು ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬಿಜೆಪಿ ಶಾಸಕರನ್ನ ಅಥವಾ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಬಹಳಷ್ಟು, ಅದು ಮುನಿರತ್ನ ಅವ್ರ ಕೇಸ್ ಆಗಿರ್ಬೋದು ಅಥವಾ ಬೈರತಿ ಬಸವರಾಜ್ ಅವ್ರ ಕೇಸ್ ಆಗಿರ್ಬೋದು, ಸೊ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಅವ್ರ ಇಲ್ದೇ ಅಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದು, ಪರವಾಗಿ ನಾವಿದ್ದೇವೆ, ಅದು ಕಾನೂನು ಪ್ರಕಾರ ಮುಂದೆ ಏನಾಗುತ್ತೋ ಆಗ್ಲಿ ಅನ್ನುವಂತ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅದೇ